ಸುಮಾರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಕೂಡ ಜನ ಬರ್ತಾರೆ. ಸೊ ಈ ಬೆಂಗಳೂರು ಏರ್ಪೋರ್ಟ್ಗೆ ಕನೆಕ್ಟಿವಿಟಿ ಅನ್ನೋದು ಎಷ್ಟಿದ್ರೂ ಕೂಡ ಸಾಕಾಗಲ್ಲ. BMTC ಬಸ್ಗಳು ಈಗಾಗಲೇ ಬೆಂಗಳೂರು ಏರ್ಪೋರ್ಟ್ಗೆ ಬಂದು ಪ್ರಯಾಣಿಕರನ್ನ ಬಿಡುವಂಥ ಕೆಲಸವನ್ನು ಸಾಕಷ್ಟು ವರ್ಷಗಳಿಂದ ಮಾಡ್ತಾ ಇದೆ. ಬೆಂಗಳೂರು ಸುತ್ತಮುತ್ತ ಇರುವಂತಹ ಜಿಲ್ಲೆಗಳಿಂದ ಕೂಡ ಈ BMTC ಮೂಲಕ ಏರ್ಪೋರ್ಟ್ಗೆ ಕನೆಕ್ಟಿವಿಟಿ ಕೊಡಬೇಕು ಅನ್ನೋ ಪ್ಲಾನ್ ಬರಬಹುದು, ಜಾರಿಗೆ ಬರಬಹುದು. ಇದರಿಂದ ಆಗುವಂತಹ ಲಾಭ ಏನು? ಸೊ ಯಾವ ಜಿಲ್ಲೆಯಿಂದ ಜನ BMTC ಮೇಲೆ ಅವಲಂಬನೆ ಮಾಡಬಹುದು ಏರ್ಪೋರ್ಟ್ಗೆ ಹೋಗೋದಕ್ಕೆ ಅನ್ನೋದರ ಡೀಟೇಲ್ಸ್ ಇದೆ, ನೋಡೋಣ. BMTC ಕಾರ್ಯಾಚರಣೆ ವ್ಯಾಪ್ತಿ ವಿಸ್ತರಣೆ 70 ಕಿಲೋಮೀಟರ್ ವರೆಗೂ BMTC ಬಸ್ ಸಂಚಾರ. ಏರ್ಪೋರ್ಟ್ನಿಂದ ವಿವಿಧ ಸ್ಥಳಗಳಿಗೂ ಬಸ್. BMTC ಸಂಸ್ಥೆಯ ಬಸ್ಗಳು ಬೆಂಗಳೂರಿನ ದಶ ದಿಕ್ಕುಗಳಿಗೂ ತನ್ನ ವ್ಯಾಪ್ತಿ ವಿಸ್ತರಿಸಿವೆ. ಪ್ರತಿನಿತ್ಯ ಎಲೆಕ್ಟ್ರಿಕ್ ಬಸ್ಗಳು ಸೇರಿ ಸುಮಾರು 6,750 ಬಸ್ಗಳು ಕಾರ್ಯನಿರ್ವಹಿಸುತ್ತಿವೆ. ಪ್ರತಿನಿತ್ಯ 30 ರಿಂದ 35 ಲಕ್ಷ ಮಂದಿ ಪ್ರಯಾಣಿಸುತ್ತಾರೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ಬೆಂಗಳೂರು ಸುತ್ತಮುತ್ತಲಿನ ಜನರಿಗೆ ಅನುಕೂಲವಾಗೋ ನಿಟ್ಟಿನಲ್ಲಿ GBA ವ್ಯಾಪ್ತಿಯ ನಂತರ ಸುಮಾರು 70 ಕಿಲೋಮೀಟರ್ ವರೆಗೂ BMTC ಬಸ್ಗಳು ಕಾರ್ಯಾಚರಣೆ ಆರಂಭಿಸಿವೆ. ಈಗಾಗಲೇ ರಾಮನಗರ, ಕನಕಪುರ, ಆನೇಕಲ್, ಮಾಗಡಿ, ತುಮಕೂರು ಸೇರಿದಂತೆ ಹಲವೆಡೆ ಎಕ್ಸ್ಪ್ರೆಸ್ ಸೇರಿದಂತೆ BMTC ಬಸ್ಗಳು ಓಡಾಡ್ತಿವೆ. ಏರ್ಪೋರ್ಟ್ ಪ್ರಯಾಣಿಕರಿಂದ ಈ ಸ್ಥಳಗಳಿಗೂ BMTC ಬಸ್ಗಳಿಗೆ ಬೇಡಿಕೆ ಬಂದ್ರೆ ಡೈರೆಕ್ಟ್ ಎಕ್ಸ್ಪ್ರೆಸ್ ಬಸ್ಗಳನ್ನ ಏರ್ಪೋರ್ಟ್ನಿಂದ ಓಡಿಸಲು BMTC ಚಿಂತನೆ ನಡೆಸಿದೆ. ಈಗ ನಮ್ಮಲ್ಲಿ ಏರ್ಪೋರ್ಟ್ಗೆ ಟೋಟಲಿ 18 ಡೆಸ್ಟಿನೇಷನ್ ಇದೆ. ನಮ್ಮ ಬೆಂಗಳೂರಿನ ಎಲ್ಲ ಭಾಗಗಳಲ್ಲೂ ಬಸ್ಗಳು ಅಲ್ಲ. ಈಗ ನಮ್ದೇನಾಗಿದೆ, ಹತ್ತಿಬೆಲೆಯಿಂದ ಏರ್ಪೋರ್ಟು, ಜಿಗಣಿಯಿಂದ ಏರ್ಪೋರ್ಟು, ಸರ್ಜಾಪುರದಿಂದ ಏರ್ಪೋರ್ಟು ನಾವು ರೀಸೆಂಟ್ ಆಗಿ ಶುರು ಮಾಡಿರೋ ರೂಟ್ಗಳು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಬೇಡಿಕೆ ಬಂದ್ರೆ ಮಾಡ್ತೀವಿ. ತುಮಕೂರು, ಚನ್ನಪಟ್ಟಣ ಇಲ್ಲೆಲ್ಲ ಈಗ ನಮ್ಮ ವೋಲ್ವೋ ಸರ್ವಿಸ್ ಹಾಕಿದೀವಿ. ಈಗ ಇಲ್ಲಿನ ಡಿಮಾಂಡ್ ನೋಡಿಕೊಂಡು ಜನಗಳ ಅವಶ್ಯಕತೆಗೆ ತಕ್ಕಂತೆ ಏರ್ಪೋರ್ಟ್ ಕನೆಕ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ಇನ್ನು ಏರ್ಪೋರ್ಟ್ಗೆ ಪ್ರತಿನಿತ್ಯ ಬೆಂಗಳೂರಿನ ವಿವಿಧ ಏರಿಯಾಗಳಿಂದ 150 ಬಸ್ಗಳ ಕಾರ್ಯಾಚರಣೆ ನಡೆಸುತ್ತಿದ್ದು ಸುಮಾರು 12 ರಿಂದ 15 ಸಾವಿರ ಜನ ಪ್ರತಿನಿತ್ಯ BMTC ವೋಲ್ವೋ ಬಸ್ಗಳಲ್ಲಿ ಪ್ರಯಾಣಿಸುತ್ತಾರೆ. BMTC ಬೆಂಗಳೂರು ಸುತ್ತಮುತ್ತಲಿನ ಜಿಲ್ಲೆ ಅಥವಾ ಸ್ಥಳಗಳಿಗೆ ಏರ್ಪೋರ್ಟ್ನಿಂದ ಡೈರೆಕ್ಟ್ ಬಸ್ ಸೇವೆ ಆರಂಭಿಸಿದರೆ ಕೆಲ ಜಿಲ್ಲೆಗಳ ಜನರಿಗೆ ನೇರ ಬಸ್ ಸಾರಿಗೆ ಸೇವೆ ಸಿಗುತ್ತದೆ. ಇದರಿಂದ ಸಮಯ, ಹಣ ಉಳಿತಾಯವಾಗುತ್ತದೆ. ಸಂಚಾರ ದಟ್ಟಣೆ, ಕಿರಿಕಿರಿ ತಪ್ಪುತ್ತದೆ. ಸದ್ಯ ಏರ್ಪೋರ್ಟ್ನಿಂದ ವಿವಿಧ ಊರುಗಳಿಗೆ KSRTC ಬಸ್ ಸೇವೆ ಒದಗಿಸುತ್ತಿದೆ. ಪ್ರಯಾಣಿಕರ ಬೇಡಿಕೆ ಮೇಲೆ BMTC ಸಂಚರಿಸುವ ಸ್ಥಳಗಳಿಗೆ ಈ ಎಕ್ಸ್ಪ್ರೆಸ್ ಬಸ್ ಸೇವೆ ಒದಗಿಸುವ ಚಿಂತನೆ ಇದೆ ಅಂತಿದೆ BMTC. ನಮಗೆ 2 ಬೇ ಬೇಕಾಗಿತ್ತು. ಅವ್ರು 1 ಬೇ ಮಾತ್ರ ಕೊಟ್ಟಿದ್ರು, ಇನ್ನೊಂದು ಬೇ ಬೇರೆ ಉದ್ದೇಶಕ್ಕೆ ಅವ್ರು ಬಳಸ್ಕೊಳ್ಳೋಕೆ ತಗೊಂಡಿದ್ರು. ಕೊನೆಗೆ ನಾವು ಏರ್ಪೋರ್ಟ್ ಅಥಾರಿಟಿ ಅವ್ರ ಜೊತೆಗೆ ಮೀಟಿಂಗ್ ಎಲ್ಲ ಮಾಡಿ ಫೈನಲೈಸ್ ಮಾಡಿದ್ಮೇಲೆ ಅವ್ರು ಇನ್ನೊಂದು ಬೇ ಕೊಡ್ಲಿಕ್ಕೆ ಒಪ್ಪಿದ್ದಾರೆ. ಅದ್ರ ಕೆಲಸನೂ ಆಲ್ರೆಡಿ ಪ್ರಾರಂಭ ಆಗಿದೆ. ಅದು ಇನ್ನೊಂದು 1 ತಿಂಗಳು 2 ತಿಂಗಳಲ್ಲಿ ಕೆಲಸ ಮುಗಿಯುತ್ತೆ. ಮುಗಿದ ನಂತರ ನಾವು ಅದನ್ನ 2 ಬೇಗಳನ್ನ ಉಪಯೋಗ ಮಾಡ್ಲಿಕ್ಕೆ. ಇನ್ನು ಏರ್ಪೋರ್ಟ್ ನಲ್ಲಿ BMTC, KSRTC ಬಸ್ ನಿಲ್ಲಿಸಲು ಒಂದೇ ಲೈನ್ ಇದೆ. ಹೀಗಾಗಿ ಬಸ್ ನಿಲ್ಲಿಸಲು ಮತ್ತೊಂದು ಲೈನ್ ಕೊಡಿ ಅಂತ BMTC ಏರ್ಪೋರ್ಟ್ ಅಥಾರಿಟಿಗೆ ಕೇಳಿದೆ. ಇದಕ್ಕೆ ಏರ್ಪೋರ್ಟ್ ಅಥಾರಿಟಿ ಅನುಮತಿ ಸೂಚಿಸಿದ್ದು ಕೆಲ ತಿಂಗಳಲ್ಲಿ ಸಿಗುವ ಸಾಧ್ಯತೆ ಇದೆ. ಒಟ್ನಲ್ಲಿ ಈ ಪ್ಲಾನ್ ಸಕ್ಸಸ್ ಆದ್ರೆ ಏರ್ಪೋರ್ಟ್ ಪ್ರಯಾಣಿಕರಿಗೆ ಸಾಕಷ್ಟು ಅನುಕೂಲವಾಗಲಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.